ನಮಸ್ತೆ ಸ್ನೇಹಿತರೆ, ಹೆಚ್ಚಿನ ಸಿಲೆವಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಹೆಚ್ಚಿನ ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, ಹೆಚ್ಚಿನ ಸಿಲೆವನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಮಹದಾಯಿಯ ಕಣ್ಣೀರು ದೊಡ್ಡ ಮಟ್ಟದಲ್ಲಿ ತಲ್ಲಣ ಸೃಷ್ಟಿ ಮಾಡಿಬಿಟ್ಟಿದೆ. ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ವರ್ಷಗಳಿಂದ ಈ ನವೀನ ಕಥನ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಸಾವಿರಾರು ಜನ ರೈತರು, ಮಹಿಳೆಯರು ಪ್ರಾಣದ ಹಂಗು ತೊರೆದು ಇದಕ್ಕೋಸ್ಕರ ಹೋರಾಟಗಳನ್ನ ಮಾಡಿದ್ದಾರೆ, ಚಳುವಳಿಗಳನ್ನ ಮಾಡಿದ್ದಾರೆ, ವಧೆ ತಿಂದಿದ್ದಾರೆ ರೀ. ಇಷ್ಟಾದ್ರೂ ಕೂಡ ಈ ಕಣ್ಣೀರಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಯಾಕೆ ಈ ಮಹದಾಯಿ ವಿಷಯ ಇಷ್ಟೊಂದು ಕಾಂಪ್ಲಿಕೇಟ್ ಆಯಿತು? ಇದಕ್ಕೆ ಪರಿಹಾರನೇ ಇಲ್ವಾ? ಪರಿಹಾರ ಅಂತೂ ಖಂಡಿತವಾಗ್ಲೂ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಪರಿಹಾರ ಆಗುತ್ತೆ. ಆದರೆ ಇಷ್ಟೊಂದು ಕಾಂಪ್ಲಿಕೇಶನ್ ಯಾಕಾಯಿತು ನೋಡಿ. ಮಹದಾಯಿ ಅಂತಕ್ಕಂಥದ್ದು ಧಾರವಾಡ ಭಾಗದಲ್ಲಿ ಅದೊಂದು ಅಭಯಾರಣ್ಯದಲ್ಲಿ ಹುಟ್ಟಿ ಸ್ವಲ್ಪ ಕಾಲ ಕರ್ನಾಟಕದಲ್ಲಿ ಹರಿದು ಅಲ್ಲಿಂದ ಮಹಾರಾಷ್ಟ್ರದಲ್ಲಿ ಹರಿದು ಗೋವಾದಲ್ಲಿ ಅತಿ ಹೆಚ್ಚು ಸಂಚಾರ ಮಾಡ್ತಾ ಸಮುದ್ರಕ್ಕೆ ಸೇರ್ತಕ್ಕಂತಹ ಒಂದು ಜೀವನದಿ. ಗೋವಾದಲ್ಲಿ ಅದಕ್ಕೆ ಮಾಂಡೋವಿ ಅಂತ ಹೇಳ್ತಾರೆ. ಅದನ್ನು ಗೋವಾದ ಲೈಫ್ ಲೈನ್ ಅಂತ ಕೂಡ ಹೇಳ್ತಾರೆ. ಅಂದರೆ ಆ ಗೋವಾದ ಜೀವನಾಡಿ ಅಂತ ಹೇಳಿ ಸುಮಾರು 60-70% ಗೋವಾದ ಜನ ಕುಡಿತಿರ್ತಕ್ಕಂಥದ್ದು ಇದೇ ಮಾಂಡೋವಿ ನೀರು, ಅಂದರೆ ನಮ್ಮ ಮಹದಾಯಿಯ ನೀರನ್ನು. ಇಷ್ಟು ವರ್ಷ ಕಾಂಟ್ರವರ್ಸಿ ಇರಲಿಲ್ವಾ? ನೋಡಿ, ಏನಾಗ್ತಿತ್ತು ಅಂತ ಹೇಳಿದರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನದಿ ಹರಿಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ. ಇಬ್ಬರು ಕೂತ್ಕೊಂಡು ಮಾತಾಡಿ ನನಗೆ ಪರಿಹಾರವನ್ನು ಮಾಡ್ಕೊತಾರೆ. ಏನು ಈ ಮಹದಾಯಿ ಹರಿಯುತ್ತೆ, ಇದರ ಸುತ್ತಮುತ್ತ ಇರ್ತಕ್ಕಂತಹ ಜಿಲ್ಲೆಗಳು ಬಹಳ ಬರಪೀಡಿತ ಜಿಲ್ಲೆಗಳು. ಈ ಜಿಲ್ಲೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ವಿದ್ಯುತ್ ಶಕ್ತಿ ತಯಾರು ಮಾಡಲಿಕ್ಕೆ ಆ ಮಹದಾಯಿ ರಿವರ್ನ ಈ ಭಾಗಕ್ಕೆ ಹರಿಸೋದಕ್ಕೆ ಮುಂಚಿನಿಂದನೂ ಪ್ರಯತ್ನಗಳು ನಡ್ಕೊಂಬಂದವು. ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ಕೂಡ ದೊಡ್ಡ ಪ್ರಯತ್ನ ನಡೀತು 1985ರಲ್ಲಿ. ಅದಾದಮೇಲೆ ಒಂದಷ್ಟು ನಿರಂತರ ಪ್ರಯತ್ನಗಳು ಬಂದವು. ಕುಮಾರಸ್ವಾಮಿ ಅವ್ರದ್ದು ಸಮ್ಮಿಶ್ರ ಸರ್ಕಾರ ಇದ್ದಾಗ 2008ರಲ್ಲಿ ಆವಾಗ ಹಣವನ್ನು ಕೂಡ ಬಿಡುಗಡೆ ಮಾಡಿದರು. ಏನೇ ಗೋವಾ ಮತ್ತು ನಮ್ಮ ರಾಜ್ಯದ ಮಧ್ಯೆ ಡಿಸ್ಪ್ಯೂಟ್ಗಳು ಬಂದಾಗ, ವಿವಾದಗಳು ಬಂದಾಗ ಕೂತ್ಕೊಂಡು ಪರಿಹರಿಸ್ಕೊತಾ ಇದ್ವಿ. ಆದರೆ ಈ ಮಹದಾಯಿಯ ಗೊಂದಲಕ್ಕೆ ಮೊದಲು ವಿಷಬೀಜವನ್ನು ಬಿತ್ತಿದ್ದು ಕಾಂಗ್ರೆಸ್ನ ಅಧಿನಾಯಕಿ ಇಟಲಿಯಮ್ಮ ಸೋನಿಯಾ ಗಾಂಧಿಯವರು. ಏನು 2004ರಿಂದ 2014ರವರೆಗೆ 10 ವರ್ಷಗಳ ಕಾಲ UPA ಸರ್ಕಾರ ಇತ್ತು. ಇಡೀ UPA ಸರ್ಕಾರವನ್ನು ಕಂಟ್ರೋಲ್ ಮಾಡ್ತಿದ್ದಂತಹ ಚೇರ್ಪರ್ಸನ್ ಅಧಿನಾಯಕಿ ಸೋನಿಯಾ ಗಾಂಧಿ ಆಗಿದ್ದರು. ಇವರು ಗೋವಾ ಮತ್ತು ಕರ್ನಾಟಕದ ಮಧ್ಯೆ ವಿಷಬೀಜವನ್ನು ಬಿತ್ಬಿಟ್ರು ಮಹದಾಯಿ ವಿಚಾರದಲ್ಲಿ. 2009ರಲ್ಲಿ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ, ಒಂದು ಚುನಾವಣೆ ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡುತ್ತಾ ಘಂಟಾಘೋಷವಾಗಿ ಹೇಳಿದ್ರು, ಗೋವಾದಲ್ಲಿ ನಿಂತ್ಕೊಂಡು, ನಾವು ಮಹದಾಯಿಯ ಒಂದು ತೊಟ್ಟು ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡೋದಿಲ್ಲ. ಇದು ಒಂದು ರೀತಿ ಗೋವಾ ಜನಗಳಲ್ಲಿ ಕಿಚ್ಚೆತ್ತಿಸ್ಬಿಡ್ತು. ಕೇವಲ ಹೇಳಿ ಸುಮ್ಮನಾಗಲಿಲ್ಲ. ಅವ್ರದ್ದೇ ಕೇಂದ್ರ ಸರ್ಕಾರ ಇತ್ತಲ್ಲ. ನವೆಂಬರ್ 16, 2010ರಂದು ಇದೇ UPA ಸರ್ಕಾರ ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಮಾಡಿಬಿಡ್ತು. ಟ್ರಿಬ್ಯುನಲ್ ಅಂದರೆ ಅದೊಂದು ರೀತಿ ಕೋರ್ಟ್ ರೀ. ನೋಡಿ, ಈಗ ಉದಾಹರಣೆಗೆ ನಿಮಗೂ ಇನ್ನೊಬ್ರಿಗೂ ಯಾವುದೋ ಒಂದು ಸಣ್ಣ ಜಮೀನು ವಿಚಾರದಲ್ಲಿ ತಗಾದೆ ಇರುತ್ತೆ ಅಂತ ಇಟ್ಕೊಳ್ಳಿ. ಏನು ಮಾಡ್ತೀರಿ ನೀವು ಅವರು ಕೂತ್ಕೊಂಡು ಮಾತಾಡ್ತೀರಿ. ಅದು ಮಾತುಕತೆ ಪರಿಹಾರ ಆಗಲಿಲ್ಲ ಅಂತ ಹೇಳಿದ್ರೆ ಯಾರೋ ಮೂರನೇವ್ರನ್ನ ಕರ್ಕೊಂಬಂದು ಹೇಳಿಸ್ತೀರಿ, ಪರಿಚಯವ್ರನ್ನ ಕರ್ಕೊಂಬಂದು ರಾಜ್ಯ ಸಂಧಾನಕ್ಕೆ ಕೂರಿಸ್ತೀರಿ. ಏನೋ ಒಂದು ಹೆಚ್ಚು ಕಡಿಮೆ ಮಾಡಿ ಒಂದು ಅಮಿಕಬಲ್ ಸೆಟ್ಲ್ಮೆಂಟ್ಗೆ ಬಂದು ಕೂತ್ಕೊತೀರಿ. ಆದರೆ ಇದೇ ವಿಚಾರ ಏನಾದ್ರೂ ಕೋರ್ಟ್ಗೆ ಹೋದರೆ ಏನಾಗುತ್ತೆ? ಕೋರ್ಟಲ್ಲಿ ಗೊತ್ತಲ್ಲ, 10 ವರ್ಷ, 15 ವರ್ಷ, 20 ವರ್ಷ ಕೇಸ್ ನಡ್ಕೊಂಡೇ ಹೋಗುತ್ತೆ. ಕೋರ್ಟ್ ವಿಚಾರದಲ್ಲಿ ಏನು ಹೇಳ್ತಾರೆ ಹೇಳಿ? ಗೆದ್ದೋನು ಸೋತೋನು ಸತ್ತ ಅಂತ ಹೇಳಿ. ಕೋರ್ಟ್ಗಳಿಂದ ಪರಿಹಾರ ಬರೋದು ಅಷ್ಟು ನಿಧಾನ ರೀ. ಆ ಪರಿಹಾರ ಬಂದ್ರೂ ಕೂಡ ಇನ್ನೊಂದು ಹೈಯರ್ ಕೋರ್ಟ್ಗೆ ಹೋಗ್ತಾರೆ, ಅಲ್ಲೇನೋ ಪರಿಹಾರ ಬಂದರೆ ಮತ್ತೊಂದು ಕೋರ್ಟ್ಗೆ ಹೋಗ್ತಾರೆ. ಇದು ಎಂಡ್ಲೆಸ್ ವಾರ್. ಇದು ನಿಲ್ಲೋದೇ ಇಲ್ಲ. ಹಾಗಾಗಿ ಯಾವತ್ತೂ ಕೂಡ ಯಾವುದೇ ವಿವಾದ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದು ನ್ಯಾಯದ ಹೊರಗಡೆನೇ ಬಗೆಹರಿಸಬೇಕು. ಈ ಕೆಲಸ ನಡ್ಕೊಂಬರ್ತಾ ಇತ್ತು 10 ವರ್ಷಗಳಿಂದ. ಆದರೆ ಈ ಪುಣ್ಯಾತ್ಗಿತಿ ಮಾಡಿದ ಕೆಲಸ ಇದೆಯಲ್ಲ, ಸೋನಿಯಾ ಗಾಂಧಿ ಮಾಡಿದ ಕೆಲಸ, ಇದನ್ನು ಪರಿಹಾರ ಮಾಡೋದಕ್ಕೆ ಏನು ನಮಗೆ ಮತ್ತು ಗೋವಾದ ಮಧ್ಯೆ ಏನು ಸಣ್ಣ ಭಿನ್ನಾಭಿಪ್ರಾಯ ಐತಿ ವಿಚಾರದಲ್ಲಿ, ಅದನ್ನು ಬಗೆಹರಿಸೋದಕ್ಕೆ ಮಾತುಕತೆ ಮೂಲಕ ಮಾಡೋದು ಬಿಟ್ಬಿಟ್ಟು ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಿಬಿಟ್ರು. ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್. ನಮ್ಮಲ್ಲಿದ್ದಂತಹ ಡಿಸ್ಪ್ಯೂಟ್ನ ತೊಗೊಂಡೋಗಿ ಟ್ರಿಬ್ಯುನಲ್ಗೆ ಎತ್ತಾಕ್ಬಿಟ್ರು. ಸರ್ವನಾಶ ರೀ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಟ್ರಿಬ್ಯುನಲಲ್ಲಿ? ಯಾವುದು ಇಲ್ಲಿವರೆಗೂ ಒಂದು ಟೆಂಪರರಿ ಸಮಸ್ಯೆ ಇತ್ತು, ಅದು ಪರ್ಮನೆಂಟ್ ಸಮಸ್ಯೆ ಆಗೋಯ್ತು ಈ ಸೋನಿಯಾ ಗಾಂಧಿಯ ಕೃಪಾ ಕಟಾಕ್ಷದಿಂದ. ನೋಡಿ ಬಂಧುಗಳೇ,
ಇವತ್ತಿನವರೆಗೂ ಕೂಡ ಸೋನಿಯಾ ಗಾಂಧಿಯ ಸ್ಟ್ಯಾಂಡು ಬದಲಾವಣೆ ಆಗಿಲ್ಲ. ಯಾವುದು ಅವತ್ತು 2009 ಹೇಳಿದ್ರಲ್ಲ, ಒಂದು ತೊಟ್ಟು ನೀರನ್ನು ಕೂಡ ನಾವು ಮಹದಾಯಿ ನೀರನ್ನು ಕರ್ನಾಟಕಕ್ಕೆ ಕೊಡೋದಿಲ್ಲ ಅಂತೇಳಿ ಗೋವಾದಲ್ಲಿ ನಿಂತ್ಕೊಂಡು ಹೇಳಿದಿಲ್ಲ ಸೋನಿಯಾ ಗಾಂಧಿ, ಆ ಸ್ಟ್ಯಾಂಡ್ ಇವತ್ತುವರೆಗೂ ಬದಲಾಗಿಲ್ಲ. ಸೋನಿಯಾ ಗಾಂಧಿ ಸ್ಟ್ಯಾಂಡೇ ಬದಲಾಗಿಲ್ಲ ಅಂದರೆ ಕಾಂಗ್ರೆಸ್ ಸ್ಟ್ಯಾಂಡ್ ಬದಲಾಗುತ್ತೇನ್ರಿ? ಹೇಳಿಸ್ಬಿಡಿ ಒಂದ್ಸರಿ ಸೋನಿಯಾ ಗಾಂಧಿ ಕೈಲಿ ಅಥವಾ ರಾಹುಲ್ ಗಾಂಧಿ ಕೈಲಿ, ಇಲ್ಲ ಅವತ್ತು ಹೇಳಿದ್ದು ತಪ್ಪು, ಇವಾಗ ನಾವು ಮನಸ್ಸು ಬದಲಾವಣೆ ಆಗಿದೆ, ನಾವು ಕರ್ನಾಟಕದವರು ನೀರು ಕುಡಿಬೇಕದ್ರಿಂದ ಅಂತೇಳಿ ಹೇಳಿಸ್ಬಿಡಿ. ರಾಹುಲ್ ಗಾಂಧಿ ಬಾಯಲ್ಲಿ, ಸೋನಿಯಾ ಗಾಂಧಿ ಬಾಯಲ್ಲಿ ಸಾಧ್ಯವೇ ಇಲ್ಲ. ಅವ್ರ ಸ್ಟ್ಯಾಂಡೇ ಬದಲಾವಣೆ ಆಗಿಲ್ಲ. ಅಕಸ್ಮಾತ್ ಏನಾದರೂ 2014 ಮೋದಿಯವ್ರ ಸರ್ಕಾರ ಬರಲಿಲ್ಲ, ಇವ್ರದೇ ಸರ್ಕಾರ ಕಂಟಿನ್ಯೂ ಆಗಿ ಇಷ್ಟು ದಿನ ವಿಷ ಕೊಡಬೇಕಾಗಿತ್ತು ನಾವು ಕನ್ನಡಿಗರು. ಮೋದಿ ಸರ್ಕಾರ ಬಂದ ಮೇಲೆ ಇದಕ್ಕೆ ಬಹಳ ಪ್ರಯತ್ನಗಳಾಯಿತು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಯಾಕೆಂದರೆ ಟ್ರಿಬ್ಯುನಲ್ ಕುಂತ್ಬಿಟ್ಟಿತ್ತು, ಕೇಂದ್ರ ಸರ್ಕಾರನೂ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಟ್ರಿಬ್ಯುನಲ್ ಆದೇಶ ಬರೋದನ್ನ ಕಾಯಲೇಬೇಕು, ಬೇರೆ ವಿಧಿನೇ ಇರಲಿಲ್ಲ. ಆಗ ಸಚಿವರಾಗಿದ್ದಂತಹ ಅನಂತಕುಮಾರ್ ಅವರು ಎಲ್ಲ ರೈತರ ನಾಯಕರನ್ನ ಕರ್ಕೊಂಡು ಒಂದು ನಿಯೋಗ ಕರ್ಕೊಂಡು, ನಮ್ಮ ಉತ್ತರ ಕರ್ನಾಟಕದ ರೈತ ನಾಯಕರ ನಿಯೋಗ ಕರ್ಕೊಂಡು ಮೋದಿಯವರ ಹತ್ರ ಹೋದರು. ಮೋದಿಯವರು ಅವಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಮಗೂ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಇದೆ, ಕೇಂದ್ರ ಸರ್ಕಾರಕ್ಕೂ ಕೂಡ ಟ್ರಿಬ್ಯುನಲ್ನ ಆರ್ಡರ್ ಬಂದುಬಿಡಲಿ, ಇಮ್ಮಿಡಿಯೇಟಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ. 2016-17 ಸಂದರ್ಭದಲ್ಲಿ ಆವಾಗ ಗೋವಾದಲ್ಲಿ BJPಯ ಸರ್ಕಾರವೇ ಇತ್ತು. BJP ಕಡೆಯಿಂದ ಭಾಳ ಎಫರ್ಟ್ ಆಯಿತು. ಮನೋಹರ್ ಪಾರಿಕರ್ ಅವಾಗ ಗೋವಾದ ಮುಖ್ಯಮಂತ್ರಿ ಆಗಿದ್ದರು. 2017ರಲ್ಲಿ ಕೇಂದ್ರ ಸರ್ಕಾರವೇ ಮುತುವರ್ಜಿ ವಹಿಸ್ಕೊಂಡು ಮನೋಹರ್ ಪಾರಿಕರ್ ಅವ್ರನ್ನ, ಅಂದರೆ ಗೋವಾದ ಚೀಫ್ ಮಿನಿಸ್ಟರ್ನ ಕನ್ವಿನ್ಸ್ ಮಾಡಿದ್ರು. ಏನಂತ ಹೇಳಿದ್ರೆ, ಏನು ಟ್ರಿಬ್ಯುನಲ್ ತೀರ್ಪು ಬರುತ್ತೆ ಆ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಡಿ ಅಂತ ಹೇಳಿ. ಅದಕ್ಕೆ ಗೋವಾ CM ಕೂಡ ಒಪ್ಪಿಗೆ ಕೊಟ್ಟಿದ್ದರು. ಒಪ್ಪಿಗೆ ಕೊಟ್ಟಾಗ ಏನಾಯಿತು ಗೊತ್ತಾ, ಗೋವಾದಲ್ಲಿ ಅಲ್ಲಿನ ವಿರೋಧ ಪಕ್ಷ ಆಗಿದ್ದಂತಹ ಕಾಂಗ್ರೆಸ್ಸು ದೊಡ್ಡ ಮಟ್ಟದಲ್ಲಿ ಗಲಾಟೆ ಶುರು ಮಾಡಿಬಿಡ್ತು. ಹೆಂಗೆ ಒಪ್ಕೊಂಡ್ಬಿಡ್ತೀರಾ ನೀವು ಕರ್ನಾಟಕಕ್ಕೆ ನೀರು ಕೊಡೋದಕ್ಕೆ ಅಂತೇಳಿ. ನೋಡಿ ಇಟಲಿಯಮ್ಮನ ಪ್ರಸಾದ ಎಲ್ಲಿವರೆಗೂ ವರ್ಕ್ ಮಾಡ್ತಿದೆ ಅಂಥೇಳಿ ದೊಡ್ಡ ಗಲಾಟೆ ಶುರು ಮಾಡಿಬಿಟ್ರು ಇಡೀ ಗೋವಾದಲ್ಲಿ. ಆದ್ರೂ ಕೂಡ ಮನೋಹರ್ ಪಾರಿಕರ್ ಒಪ್ಪಲಿಲ್ಲ ಕರ್ನಾಟಕಕ್ಕೆ ನೀರು ಕೊಡೋದಕ್ಕೆ. ಅದರರ್ಥ ಟ್ರಿಬ್ಯುನಲ್ ಆದೇಶ ಏನು ಬರುತ್ತೆ ಅದರ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವರು ಒಪ್ಕೊಳ್ಳಿಲ್ಲ. ಆಗಸ್ಟ್ 2018ರಲ್ಲಿ ಟ್ರಿಬ್ಯುನಲ್ ತೀರ್ಪು ಬಂತು. ಆ ಟ್ರಿಬ್ಯುನಲ್ ತೀರ್ಪಲ್ಲಿ 5.4 TMC ಕರ್ನಾಟಕಕ್ಕೆ, ಅದರಲ್ಲಿ 3.97 TMCಯನ್ನು ನೀವು ಅಲ್ಲಿಂದ ಡೈವರ್ಟ್ ಮಾಡ್ಬೋದು. ಏನೋ ನಿಮ್ಮ ಬರಪೀಡಿತ ಪ್ರದೇಶಗಳಿಗೆ ನೀವು ಡೈವರ್ಟ್ ಮಾಡ್ಬೋದು. ಎಷ್ಟು? 3.92 TMCಯನ್ನು. ಅದರಲ್ಲಿ 1.2 TMC ಕಳಸಾಗೆ, 2.18 TMC ಬಂಡೂರಾಗೆ ಈ ರೀತಿ ಹೋಗಬೇಕು ಅಂತೇಳಿ ತೀರ್ಪು ಕೊಡ್ತು. ತೀರ್ಪು ಕೊಟ್ಟ ಮೇಲೆ ಮನೋಹರ್ ಪಾರಿಕರ್ ಅಂದರೆ ಗೋವಾದ CM ಮಾತು ಕೊಟ್ಟಂಗೆ ಇದ್ರ ಮೇಲೆ ಅಪೀಲ್ ಹೋಗಲಿಲ್ಲ. ಆದರೆ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ನೀರು ಕಡಿಮೆ ಅನ್ನಿಸ್ತು, ತನಗೆ ಅನ್ಯಾಯ ಆಗಿದೆ ಅನ್ನಿಸ್ತು, ಕರ್ನಾಟಕ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಇದಾದ ಮೇಲೂ ಕೂಡ ಮೋದಿ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಕರ್ನಾಟಕಕ್ಕೆ ಸಹಾಯ ಮಾಡಲೇಬೇಕು ಅಂತ ಹೇಳಿ ಫೆಬ್ರವರಿ 27, 2020ಕ್ಕೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ನ ಕೊಡ್ತು. ಅದರ ಪ್ರಕಾರ 13.4 TMC ಕರ್ನಾಟಕ ನೀರನ್ನು ಬಳಸ್ಕೋಬೋದಾಗಿತ್ತು. 13.42 TMC, ಅದರಲ್ಲಿ 8 TMC ವಿದ್ಯುತ್ತಿಗೆ ನೀವು ಬಳಸ್ಕೋಬೋದು ಅಂತೇಳಿ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿತು. ಅದಾದ ನಂತರ 30 ಏಪ್ರಿಲ್ 2022ಕ್ಕೆ ಕೇಂದ್ರ ಸರ್ಕಾರದ ವಾಟರ್ ರಿಸೋರ್ಸ್ ಮಿನಿಸ್ಟ್ರಿ ಅಂದರೆ ಜಲಶಕ್ತಿ ಮಿನಿಸ್ಟ್ರಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೂಡ ಕೊಟ್ಬಿಡ್ತು ಈ ಪ್ರಾಜೆಕ್ಟಿಗೆ. ಅದಾಗ್ತಿದ್ದಂಗೆ ನೋಡಿ, ಆಗ ಬೊಮ್ಮಾಯಿಯವರ ಸರ್ಕಾರ ಇತ್ತು ಕರ್ನಾಟಕದಲ್ಲಿ. ಡಿಸೆಂಬರ್ 2022ರಲ್ಲಿ ಕರ್ನಾಟಕ ಸರ್ಕಾರ ರಿವೈಸ್ಡ್ DPR ಅಂದರೆ ಮುಂಚೆ ಒಂದು DPR ರೆಡಿಯಾಗಿತ್ತು, ಅದರ ಬಗ್ಗೆ ಭಾಳ ಅಬ್ಜೆಕ್ಷನ್ ಸಲ್ಲಿಸಿತ್ತು CWC ಅಂದರೆ ಸೆಂಟ್ರಲ್ ವಾಟರ್ ಕಮಿಷನ್. ಟೋಟಲ್ ಅದನ್ನು ಡಿಸೈಡ್ ಮಾಡ್ತಕ್ಕಂಥ ಬಾಡಿ ಅದು. ಆ DPRಗೆ ಅಬ್ಜೆಕ್ಷನ್ ಕೊಟ್ಟಿತ್ತು. ಯಾಕೆ ಅಂತ ಹೇಳಿದ್ರೆ ವಿಪರೀತ ಕಾಡು ಹೋಗ್ತಾ ಇತ್ತು. ಸುಮಾರು 481 ಹೆಕ್ಟೇರು ಅತಿ ಸೂಕ್ಷ್ಮವಾದಂತಹ ಜೀವಿ ಸಂಕುಲ ಇರ್ತಕ್ಕಂತಹ ಅಭಯಾರಣ್ಯ ನಾಶ ಆಗ್ತಿತ್ತು ಅಂತೇಳಿ ಅದರ ಬಗ್ಗೆ ಅಬ್ಜೆಕ್ಷನ್ ಕೊಡ್ತು. ಕರ್ನಾಟಕದ BJP ಸರ್ಕಾರ ಅದನ್ನು ರಿವೈಸ್ ಮಾಡಿ ರಿವೈಸ್ಡ್ DPRನ್ನು ಡಿಸೆಂಬರ್ 2022ಕ್ಕೆ CWCಗೆ ಸಲ್ಲಿಕೆ ಮಾಡ್ತು. CWC ಕೂಡ ಅದನ್ನು ಒಪ್ಪಿಗೆ ಕೊಟ್ಟುಬಿಡ್ತು. ಅದಾದ ಕೆಲವೇ ತಿಂಗಳಲ್ಲಿ ಚುನಾವಣೆ ಬಂತು, ವಿಧಾನಸಭಾ ಚುನಾವಣೆ 2023ರಲ್ಲಿ. BJP ಸರ್ಕಾರ ಬಿದ್ದೋಯ್ತು, ಸಿದ್ದರಾಮಯ್ಯನವರ ಸರ್ಕಾರ ಬಂತು. ಆದರೆ ಈ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಗೋವಾದಲ್ಲಿದ್ದಂತಹ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೇಂದ್ರದ ಪರಿಸರ ಇಲಾಖೆಗೆ ಒಂದು ಅಬ್ಜೆಕ್ಷನನ್ನು ಫೈಲ್ ಮಾಡ್ತು. ಏನಂತೇಳಿದ್ರೆ, ಇದು ತುಂಬ ಸೂಕ್ಷ್ಮ ಪರಿಸರ ಇರತಕ್ಕಂತಹ ಕಾಡದು, ಅಭಯಾರಣ್ಯ. ಅಲ್ಲಿ ಭೀಮ್ಗಢ್ ಅಭಯಾರಣ್ಯವು ಬರ್ತದೆ, ಹುಲಿ ಸಂರಕ್ಷಿತ ಕಾಡು ಕೂಡ ಬರ್ತದೆ. ಅತ್ಯಂತ ಸೂಕ್ಷ್ಮವಾದಂತಹ ಜೀವ ಸಂಕುಲ ಇರತಕ್ಕಂಥ ಪ್ರದೇಶ. ಇದಕ್ಕೆ ಭಾಳ ದೊಡ್ಡ ಹೊಡೆತ ಬೀಳುತ್ತೆ.
ಇದರಿಂದ ಗೋವಾದಲ್ಲೂ ಕೂಡ ಪರಿಸರ ನಾಶ ಆಗುತ್ತೆ ಅಂಥೇಳಿ ಒಂದು ಅಬ್ಜೆಕ್ಷನನ್ನು ಫೈಲ್ ಮಾಡ್ತು. ಸರ್ಕಾರ ಇದ್ದಿದ್ದು ಕರ್ನಾಟಕದಲ್ಲೇ, ಅದು ಸಿದ್ದರಾಮಯ್ಯನವರ ಸರ್ಕಾರ. ಏನು ಮಾಡಬೇಕಿತ್ತು ಸರ್ಕಾರ? ಅದು ಅಬ್ಜೆಕ್ಷನ್ ಆಗ್ತಿದ್ದಂಗೆ ಮಿಕ್ಕಿದೆಲ್ಲ ಸ್ಯಾಂಕ್ಷನ್ ಆಗೋಗಿತ್ತಲ್ಲ, ಕೇವಲ ಒಂದು ಅಬ್ಜೆಕ್ಷನ್ ಆಗ್ತಿದ್ದಂಗೆ ತಕ್ಷಣ ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಬೇಕಿತ್ತು, ಹಾಕಬೇಕಿತ್ತು. ಹಾಕಲೇ ಇಲ್ಲ. ಇಂಥ ದರಿದ್ರ ಜನಗಳರಿ ಇವರು ಕಾಂಗ್ರೆಸ್ ಅವರು. ಯಾಕೆ ಹಾಕಲಿಲ್ಲ ಸಿದ್ದರಾಮಯ್ಯನವರೇ? ಯಾಕೆ ಹಾಕಲಿಲ್ಲ ಡಿ ಕೆ ಶಿವಕುಮಾರ್ ಅವರೇ? ಇವತ್ತು ಬಂದು ಕ್ಯಾಮ್ರಾಗಳ ಮುಂದೆ ಮೀಸೆ ತಿರುಗಿಸ್ತೀರಿ, ಅದ್ಯಾರು ತಡೀತಾರೋ ತಡೀರಿ ಅಂತೇಳಿ ನಾಚಿಕೆ ಆಗಲ್ವಾ ನಿಮ್ಗೆ ಈ ಮಾತಾಡೋದಕ್ಕೆ? ಯಾಕೆ ಹಾಕಲಿಲ್ಲ ನೀವು? ಸೋನಿಯಾ ಗಾಂಧಿ ಭಯನಾ ಅಥವಾ ಗೋವಾದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವ್ರ ಭಯನಾ? ಹಾಕಿದ್ರೆ ಇಷ್ಟೊಂದಿಗೆ ಪ್ರಾಬ್ಲಮ್ ಸಾಲ್ವ್ ಆಗಿ ಪ್ರಾಜೆಕ್ಟು ಕೈಗೆತ್ಕೋಬೋದಾಗಿತ್ತಲ್ರಿ. ಅದು ಬಿಟ್ಬಿಟ್ಟು ಬೇರೆ ಬೇರೆ ಎಲ್ಲ ನಾಟಕ ಆಡ್ತೀರಾ. ಇವರು ಆಗದಿದ್ರು ಕೂಡ ಕೇಂದ್ರ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಕೇಂದ್ರ ಸರ್ಕಾರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಅಂತೇಳಿ ಒಂದು ಕಮಿಷನ್ ಮಾಡ್ತು. ನೋಡಿ ನಿಜವಾಗ್ಲೂ ಈ ಥರ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ನೋಡ್ಕೊಂಬನ್ನಿ, ಇವ್ರು ಅಬ್ಜೆಕ್ಷನ್ ಹಾಕ್ಬಿಟ್ಟಿದ್ದಾರೆ ಗೋವಾದವರು ಅಂತ ಹೇಳಿ. ಅದೂ ಬಂದು ಆ ಪರಿಸರವನ್ನೆಲ್ಲ ಅಧ್ಯಯನ ಮಾಡಿ ಇಲ್ಲ ಆ ಥರ ಯಾವುದೇ ತೊಂದರೆ ಇಲ್ಲ, ಗೋವಾಗೆ ಯಾವುದೇ ತೊಂದರೆ ಆಗಲ್ಲ, ಮಿನಿಮಲ್ ಇಂಪ್ಯಾಕ್ಟ್ ಅಂತ ಹೇಳಿ ವರದಿ ಕೊಡ್ತು. ಅಂದರೆ ಗೋವಾಗೇನು ತೊಂದರೆ ಆಗಲ್ಲ, ತುಂಬ ಕಡಿಮೆ ಪ್ರಮಾಣದ್ದು ನೆಗ್ಲಿಜಿಬಲ್ ಅಮೌಂಟಿಂದು ಡ್ಯಾಮೇಜ್ ಆಗ್ತಕ್ಕಂಥದ್ದು ಅಂತಕ್ಕಂಥ ವರದಿ ಕೂಡ ಕೊಡ್ತು. ಅದಾದಮೇಲೆ ಮತ್ತೆ ಕೇಂದ್ರ ಸರ್ಕಾರ ಕಳೆದ ವರ್ಷ ಮೇನಲ್ಲಿ 2024 ಮೇನಲ್ಲಿ ಮಹದಾಯಿ ರಿವರ್ ಸೆಂಟ್ರಲ್ ಅಥಾರಿಟಿ ಪ್ರವಾಹ ಅಂತಾರೆ ಇದಕ್ಕೆ, ಇದನ್ನು ಕಳಿಸ್ಕೊಡ್ತು. ಅಧ್ಯಯನ ಮಾಡಿ ನೋಡ್ಕೊಂಬನ್ನಿ ಯಾವ್ದಾದ್ರು ಈ ರೀತಿಯಲ್ಲಿ ತೊಂದರೆಗಳಿದೆಯಾ ಈ ಪ್ರಾಜೆಕ್ಟಿಗೆ ಅಂಥೇಳಿ. ಅದು ಕೂಡ ಈ ಬೆಳಗಾಂ ಭಾಗ ಅಲ್ಲೆಲ್ಲ ಬಂದು ಅಧ್ಯಯನ ಮಾಡ್ತು. ಆಮೇಲೆ ಬೆಂಗಳೂರು ಕೂತ್ಕೊಂಡು ರಿಪೋರ್ಟನ್ನು ರೆಡಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಕೆಯಾಗಿದೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಯಲಿದೆ. ಆದರೆ ಕೆಲವರಿಗಿರ್ತಕ್ಕಂಥ ಅನುಮಾನ ಏನಂತ ಹೇಳಿದ್ರೆ, ಈ ಸಿದ್ದರಾಮಯ್ಯನವರ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಇದು ಸಾಧ್ಯನಾ? ಸೋನಿಯಾ ಗಾಂಧಿಯವ್ರನ್ನ ಎದುರಾಕೊಂಡು ಈ ಕೆಲಸ ಮಾಡ್ತಾರಾ ಕಾಂಗ್ರೆಸ್ನವರು? ಸೋನಿಯಾ ಗಾಂಧಿ ಗೋವಾದವ್ರಿಗೆ ಹೇಳ್ಬಿಟ್ಟಿದ್ದಾರೆ, ಮಹದಾಯಿಯ ಒಂದು ತೊಟ್ಟು ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಬಿಡೋದಿಲ್ಲ ಅಂತೇಳಿ. ಗೋವಾದ ಕಾಂಗ್ರೆಸ್ಸಿಗರು ಕೂಡ ಅದೇ ರೀತಿಯಲ್ಲಿ ರೊಚ್ಚಿಗೆದ್ದು ಕೂತಿದ್ದಾರೆ. ಅವರೆಲ್ಲರನ್ನು ಎದುರಾಕೊಂಡು, ಸೋನಿಯಾ ಗಾಂಧಿನ ಎದುರಾಕೊಂಡು ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡ್ತಾರೇನ್ರಿ? ಕೇಂದ್ರ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಮಾಡಿಸೋದ್ರಿಂದ ಹಿಡಿದು ಸಂಬಂಧಪಟ್ಟ ಮಿನಿಸ್ಟ್ರಿಗಳಿಂದ ಪರ್ಮಿಷನಿಂದ ಹಿಡಿದು ಫೀಸಿಬಿಲಿಟಿ ರಿಪೋರ್ಟ್ ಮತ್ತು DPR ಎಲ್ಲವನ್ನು ಮಾಡಿದ್ದು BJP ಸರ್ಕಾರ. ಅದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗ್ತಾ ಬಂತು. ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ, ಒಂದು ಸ್ವಲ್ಪ ಇಚ್ಛಾಶಕ್ತಿ ಇದ್ದರೆ ಈ ಸರ್ಕಾರಕ್ಕೆ ಮಹದಾಯಿಯ ಕನಸು ನನಸಾಗುತ್ತೆ. ದಯಮಾಡಿ ನೀರಿನ ವಿಚಾರದಲ್ಲಿ, ಅದು ನಮ್ಮ ಉತ್ತರ ಕರ್ನಾಟಕದ ಭಾಗದ ರೈತರ ಜೀವ ಹಿಡಿದಿಟ್ಟಿರ್ತಕ್ಕಂತಹ ಈ ನೀರಿನ ವಿಚಾರದಲ್ಲಿ ದಯಮಾಡಿ ರಾಜಕಾರಣ ಮಾಡಬೇಡಿ ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ. ನಮಸ್ಕಾರ.